ಈ ವಿಡಿಯೋನ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ಸ್ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಗೆ ಶೇರ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಡೆವಿಲ್ ಮೂವಿ ರಿಲೀಸ್ ಬಿಫೋರ್ ಸುದೀಪ್ ಸರ್ ಕೂಡ ಒಂದು ಬೆಸ್ಟ್ ವಿಶಸ್ ನ ಡೆವಿಲ್ ಮೂವಿ ಕೊಟ್ಟಿರ್ತಾರೆ ಅಂಡ್ ದರ್ಶನ್ ಸರ್ ನ ಮೆನ್ಷನ್ ಮಾಡಿರ್ತಾರೆ. ಅಂಡ್ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಡಿ ಬಾಸ್ ಅವರು ಕೂಡ ಸುದೀಪ್ 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 ಅಂತ ಸುಮಾರು ಕಡೆ ಅವ್ರ ಹೆಸರನ್ನ ತಗೊಂಡಿರ್ತಾರೆ. ಎಲ್ಲೋ ಆ ಮನಸ್ಸುಗಳೇ ನಾವು ಒಂದಾಗಬೇಕು ಅಂತ ಎಲ್ಲೋ ಒಂದ್ ಕಡೆ ಅಥವಾ ನಮ್ಮವರು ಅನ್ನೋದು ಒಂದು ಹಳೆ ಬಾಂಡಿಂಗ್ ನೆನ್ಸ್ಕೊಂಡು ಮಾತಾಡ್ಬೇಕಾದ್ರೆ ಇವತ್ತು ಅಂದ್ರೆ ನಿನ್ನೆ ಅದೇ ಹುಬ್ಳಿ ಇವೆಂಟ್ ಅಲ್ಲಿ ಮಾತಾಡ್ತಾರೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ. ಹೌದು, ಪ್ರತಿಯೊಂದು ಸಿನಿಮಾಗೂ ಒಂದು ಶತ್ರು ಅನ್ನೋ ಟೀಮ್ ಇದ್ದೇ ಇರುತ್ತೆ. ಯಾರೋ ಪೈರಸಿ ಮಾಡಕ್ ರೆಡಿ ಆಗ್ತಾ ಇರ್ತಾರೆ, ಇನ್ನೊಬ್ರು ಏನೇನೋ ಬೇರೆ ರೀತಿ ಹಾಳು ಮಾಡಕ್ ರೆಡಿ ಆಗ್ತಾ ಇರ್ತಾರೆ. ಸೊ ಅವ್ರಿಗೆ ಒಬ್ರು ಅಂದ್ರೆ ಒಬ್ಬರೇ ಶತ್ರು ಇರಲ್ಲ, ಬೇರೆಯವರು ಇರ್ತಾರೆ. ಸೊ ಆ ರೀತಿ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ವಿಜಯಲಕ್ಷ್ಮಿ ಅವರು ಥಿಯೇಟರ್ ಹತ್ರ ನಿಂತ್ಕೊಂಡು ಅವರು ಹೇಳಿದ್ದಾರೆ. ಅವ್ರು ಯಾರಿಗೆ ಹೇಳಿದ್ರೆ ಡಿ ಬಾಸ್ ಅವ್ರ ಬಗ್ಗೆ ಬೇರೆಯವ್ರು ಯಾರು ಕೇಳ್ತಾ ಮಾತಾಡ್ತಾ ಇಲ್ವಾ, ಅವ್ರಿಗೆ ಹೇಳಿದ್ದಾರೆ. ಸೊ ನೀವು ಸುದೀಪ್ ಅವ್ರಿಗೆ ಅಂತಾನೆ ಯಾಕೆ ಲಿಂಕ್ ಮಾಡ್ತಾ ಇದೀರಾ? ಅಂಡ್ ಇದನ್ನ ಲಿಂಕ್ ಮಾಡ್ತಾ ಇರೋದು ಒಂದಷ್ಟು ನ್ಯೂಸ್ ಚಾನೆಲ್ಗಳು. ಅಂಡ್ ಕಮೆಂಟ್ಸ್ ಅಲ್ಲಿ ಯಾರು ಈ ಮೂರೇ ವ್ಯಕ್ತಿ ಕೈಗಳು ಅಂತ ಹೇಳಿ. ಅಂಡ್ ಮತ್ತೆ ನೆನಪಿಸ್ತಾ ಇದೀನಿ, ಮೀಡಿಯಾಗಳು ಎಷ್ಟೋ ಸರಿ ಸುದೀಪ್ ಸರ್ನ ಕೇಳಿದಾಗ ಡೆವಿಲ್ ಆಪೋಸಿಟ್ ಬರ್ತಾ ಇದ್ದೀರಾ ಅಥವಾ ನೀವು ಡೆವಿಲ್ ಮುಂದೆ ಹೋಗ್ತಾ ಇದ್ದೀರಾ ಅಂದಾಗ, ಇಲ್ಲಮ್ಮ ಅವ್ರು ಬರ್ತಾರೆ 2 ವಾರ, ನಾವು ಹೋಗ್ತಾರೆ ಲಾಸ್ಟ್ ವೀಕ್ ಅಂತ ಪ್ರತಿ ಒಂದು ಕಡೆನೂ ಡಿ ಬಾಸ್ ಅವ್ರ ಬಗ್ಗೆ ಒಂದು ಗೌರವಾನ್ವಿತವಾಗಿ ಮಾತಾಡಿದ್ರೆ. ಪ್ರತಿ ಒಂದ್ ಕಡೆನೂ ಎಲ್ಲೂ ಅವ್ರನ್ನ ಬಿಟ್ಕೊಡದೆ ಮಾತಾಡಿದ್ದಾರೆ. ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಬುದ್ಧಿವಂತರಾಗಿ ಇರಿ. ಇಷ್ಟು ದಿನ ಎಲ್ಲ ರಾಜಕಾರಣಿಗಳು ಕೊಟ್ಟು ನಾವುಗಳೆಲ್ಲ ಅನುಭವಿಸಿದೀವಿ. ಇನ್ಮೇಲೆ ಈ ತರ ನ್ಯೂಸ್ ಚಾನೆಲ್ಗಳಿಗೆ ನಮ್ಮ ಬುದ್ಧಿನ ಕೊಟ್ಬಿಟ್ಟು ಬಕ್ರಗಳನ್ನ ನಿಲ್ಸಿ ದಯವಿಟ್ಟು ವಿಡಿಯೋನ ಎಲ್ರಿಗೂ ತಲುಪಿಸಿ.